ಡಿವೋರ್ಸ್ ವಿಚಾರಕ್ಕೆ ಪತ್ನಿಗೆ ಗುಂಡಿಟ್ಟು ಹತ್ಯೆಗೈದ ಕೇಸ್ನಲ್ಲಿ ಅಪಘಾತಗಾರಿ ವಿಚಾರ ಬಯಲಾಗಿದೆ. ಕೊಲೆ ಮಾಡಿ ಪೊಲೀಸರ ಮುಂದೆ ಶರಣಾದ ಹಂತಕನ ಟೇಬಲ್ ಮೇಲೆ ಇಟ್ಟಿದ್ದೇನು? ಅದನ್ನ ಕಂಡು ಪೊಲೀಸರು ಶಾಕ್ ಆಗಿದ್ಯಾಕೆ? ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಹದಿನಾಲ್ಕು ವರ್ಷಗಳ ದಾಂಪತ್ಯ ಜೀವನ, ಸಂಸಾರದಲ್ಲಿ ಬಿರುಕು, ಆತನ ಸಹವಾಸವೇ ಬೇಡ ಅಂತ ಮಕ್ಕಳ ಜೊತೆ ದೂರವಿದ್ದ ಪತ್ನಿ, ಆತನಿಗೆ ಆಕೆ ಕಳಿಸಿದ್ದ ಅದೊಂದು ಡಿವೋರ್ಸ್, ಇದೆಲ್ಲವೂ ಮುಂದೆ ಒಂದು ದುರಂತಕ್ಕೆ ನಾಂದಿ ಹಾಡಲಿದೆ ಅನ್ನೋದರ ಅರಿವು ಬಹುಶಃ ಅವರಿಬ್ಬರಿಗೂ ಗೊತ್ತಿರಲಿಲ್ಲ. ಇಬ್ಬರು ವಿದ್ಯಾವಂತರೇ ಆಗಿದ್ರು, ಉತ್ತಮ ವೃತ್ತಿಯಲ್ಲಿದ್ದವರು. ಇಂತಹ ಪರಿಸ್ಥಿತಿಯನ್ನ ಬಹುಶಃ ಶಾಂತಯುತವಾಗಿ ಕೊಂಚ ತಾಳ್ಮೆಯಿಂದ ಬಗೆಹರಿಸಿಕೊಂಡಿದ್ದಿದ್ರೆ ಕಥೆ ಬೇರೆಯ ತಿರುವು ಪಡೆದಿರ್ತಿತ್ತೇನೋ. ಆ ಮಕ್ಕಳು ಈ ರೀತಿ ಅನಾಥವಾಗ್ತಿರ್ಲಿಲ್ಲ. ಅಷ್ಟಕ್ಕೂ ಈ ಘನಘೋರ ಘಟನೆಗೆ ಸಾಕ್ಷಿಯಾಗಿದ್ದು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಜನ. ನಿನ್ನೆ ರಾತ್ರಿ ಮೊಳಗಿದ್ದ ಗುಂಡಿನ ಸದ್ದು ಇಡೀ ಏರಿಯಾ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಆಕೆಯ ಮನೆ ಬಾಗಿಲಲ್ಲೇ ಕಾದು ಕುಳಿತಿದ್ದ ಯಮ ಹೆಂಡತಿ ಬರ್ತಿದ್ದಂತೆ ಹಣೆಗೆ ಗುಂಡು ಹಾರಿಸೇ ಬಿಟ್ಟಿದ್ದ. ಗನ್ ಸಮೇತ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ನಿನ್ನೆ ರಾತ್ರಿ ಬಸವೇಶ್ವರ ನಗರದ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಾಸಿಸುತ್ತಿದ್ದ ಭುವನೇಶ್ವರಿ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗ್ತಿದ್ಲು. ಆದ್ರೆ ಆಕೆಯ ಉಸಿರ ಕಸಿಯಲು ಯಮರೂಪದ ಪತಿ ಕಾದು ಕುಳಿತಿದ್ರ ಬಗ್ಗೆ ಆಕೆಗೆ ಅರಿವಿರಲಿಲ್ಲ. ಯಾವಾಗ ಹೆಂಡತಿ ಭುವನೇಶ್ವರಿ ಬಂದ್ಲೋ ಅವಳೆದುರಿಗೆ ಬಾಲಮುರುಗನ್ ಪ್ರತ್ಯಕ್ಷವಾಗಿ ಖ್ಯಾತೆ ತೆಗೆದಿದ್ದಾನೆ. ಇಬ್ಬರ ನಡುವೆ ಗಲಾಟೆಯೇ ನಡೆದು ಹೋಗಿದ್ದು ಆಕೆಯನ್ನ ಇಂದು ಮುಗಿಸಲೇಬೇಕು ಅಂತ ತಯಾರಾಗಿ ಬಂದಿದ್ದ ಈ ರಾಕ್ಷಸ ಬ್ಯಾಗ್ನಿಂದ ಗನ್ ತೆಗೆದವನೇ ಆಕೆ ಹಣೆಗೆ 5 ಸುತ್ತಿನ ಗುಂಡು ಹಾರಿಸಿದ್ದ. ನೆತ್ತರ ಮಡುವಿನಲ್ಲಿ ನರಳಿ ನರಳಿ ಭುವನೇಶ್ವರಿ ಜೀವ ಬಿಟ್ರೆ, ಇತ್ತ ಸೈಕೋಪಾತ್ ಪತಿ ಫುಲ್ಲಿ ಲೋಡೆಡ್ ಗನ್ ಜೊತೆ ನೇರವಾಗಿ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದ. ಪೊಲೀಸ್ ಠಾಣೆಗೆ ಬ್ಯಾಗ್ ತಗಲಾಕಿಕೊಂಡು ಬಂದಿದ್ದವನನ್ನ ಅಲ್ಲಿನ ಸಿಬ್ಬಂದಿ ಪ್ರಶ್ನಿಸಿದಾಗ ತಾನು ಹೆಂಡತಿಯನ್ನ ಕೊಂದು ಬಂದಿರೋದಾಗಿ ಹೇಳಿದ್ದ ಈ ಬಾಲಮುರುಗನ್ ಕೃತ್ಯಕ್ಕೆ ಬಳಸಿದ್ದ ಫುಲ್ಲಿ ಲೋಡೆಡ್ ಮ್ಯಾಗಜಿನ್ ಗನ್ ಅನ್ನ ಬ್ಯಾಗ್ನಿಂದ ತೆಗೆದು ಪೊಲೀಸ್ ಇನ್ಸ್ಪೆಕ್ಟರ್ ಟೇಬಲ್ ಮೇಲಿಟ್ಟಿದ್ದ. ಪ್ಲಾಸ್ಟಿಕ್ ಕವರ್ನಲ್ಲಿದ್ದ 5 ಜೀವಂತ ಗುಂಡುಗಳು, ಅಷ್ಟೇ ಅಲ್ಲದೆ ಹರಿತವಾದ ಒಂದು ಡ್ರ್ಯಾಗರ್ ಸಹ ಅವರ ವಶಕ್ಕೊಪ್ಪಿಸಿದ. ಇವೆಲ್ಲವನ್ನ ನೋಡಿದ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿತ್ತು. ನಂತರ ಸ್ಪಾಟ್ಗೆ ಹೋಗಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಆರೋಪಿ ಬಾಲಮುರುಗನ್ ಹಾಗೂ ಪತ್ನಿ ಭುವನೇಶ್ವರಿ ತಮಿಳುನಾಡಿನ ಸೇಲಂ ಮೂಲದವರು. 14 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಆದ್ರೆ ಆಕೆಗೆ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧವಿತ್ತು. ಹೀಗಾಗಿ ಆತನನ್ನ ತೊರೆದು ಮಕ್ಕಳ ಜೊತೆಗೆ ಪ್ರತ್ಯೇಕವಾಗಿ ವಾಸವಾಗಿದ್ಲು. ಅಷ್ಟೇ ಅಲ್ಲದೆ ಡಿವೋರ್ಸ್ ಕೊಡು ಅಂತ ಪೀಡಿಸ್ತಿದ್ಲು. ವಾರದ ಹಿಂದೆ ಡಿವೋರ್ಸ್ ನೋಟಿಸ್ ಸಹ ಕಳಿಸಿದ್ಲು. ಹೀಗಾಗಿ ಅವಳ ಕೊಲೆಗೆ ತೀರ್ಮಾನ ಮಾಡಿದ್ದೆ. ಅದರಂತೆ ಗನ್, ಚಾಕು ತೆಗೆದುಕೊಂಡು ಬಂದಿದ್ದು ಹೊಂಚು ಹಾಕಿ ಮನೆ ಹತ್ತಿರ ಬರ್ತಿದ್ದಂತೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾಗಿ ಆತ ಪೊಲೀಸರೆದುರು ಒಪ್ಪಿಕೊಂಡಿದ್ದಾನೆ. ಆರೋಪಿಯ ಹೇಳಿಕೆ ದಾಖಲಿಸಿಕೊಂಡಿರೋ ಮಾಗಡಿ ರೋಡ್ ಪೊಲೀಸರು ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಶಕ್ಕೆ ಪಡೆದಿರೋ ಬಾಲಮುರುಗನ್ ಕೃತ್ಯಕ್ಕೆ ಬಳಸಿದ್ದ ಗನ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದ, ಹೆಚ್ಚುವರಿ ಗುಂಡುಗಳು ಎಲ್ಲಿ ಸಿಕ್ಕಿದ್ವು ಅಂತ ಗನ್ ರಹಸ್ಯ ಭೇದಿಸಲು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಕೋಪದಲ್ಲಿ ಅವನ ಆ ಒಂದು ದುಡುಕಿನ ನಿರ್ಧಾರ ಒಂದು ಜೀವ ತೆಗೆದ್ರೆ ಈತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತು. ಆದ್ರೆ ನಿಜವಾಗ್ಲೂ ಶಿಕ್ಷೆಯಾಗಿದ್ದು ಏನು ತಪ್ಪೇ ಮಾಡದ ಆ ಮಕ್ಕಳಿಗೆ. ಇದು ನಿಜವಾದ ದುರಂತ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.